ಹಾಯ್, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡೋ ರೆಸಿಪಿ ಏನಂದರೆ, ಈ ಚಳಿಗೆ ಕರೆಕ್ಟಾಗಿ ಸೂಟ್ ಆಗೋಂಥ ಮೊಳಕೆ ಕಟ್ಟಿದ ಹುರುಳಿಕಾಳು ಮಸಾಲ ಸಾಂಬಾರು. ಇದು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ, ಒಂದೆರಡು ಟೊಮೊಟೊ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಒಂದೆರಡು ಕಾಳು ಮೆಣಸು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾನ್ ಒಳಗಡೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಅದು ಸ್ವಲ್ಪ ಕಾದ ನಂತರ ಒಂದು ಈರುಳ್ಳಿ, ನಂತರ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಇದೆಲ್ಲ ಹಾಕಿ ನಂತರ ಟೊಮೊಟೊ, ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ. ಟೊಮೊಟೊ ಹಸಿ ವಾಸನೆ ಎಲ್ಲ ಬಿಡುತ್ತೆ. ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡಿ. ನಂತರ ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನ್ ಸಾಕು. ಒಂದು ಸ್ಪೂನ್ ಖಾರದ ಪುಡಿ, ಒಂಚೂರು ಅರಿಶಿನ, ಒಂದು 5 ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಡಿ. ನಾನು ಹಾಗೆ ಇಲ್ಲಿ ಮುದ್ದೆಗೆ ಇಟ್ಬಿಡ್ತಾಯಿದ್ದೀನಿ. ಇದು ಮೊಳಕೆ ಕಾಳು ಸಾಂಬಾರಿಗೆ ಮುದ್ದೆ ಸೂಪರಾಗಿರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಒಂಚೂರು ಕಾಯಿ ತುರಿ ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ, ಇವಾಗ ಪಾನ್ ಮೇಲೆ ಬೇಯಿಸೋಂಥ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ, ಅದು ಕಾದ ನಂತರ ಒಂಚೂರು ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಂತರ ಈ ರುಬ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ
ನಂತರ ಆ ಮಸಾಲೆಗೆ ಒಂದು ಆಲೂಗಡ್ಡೆ ಹಾಕಿ ನಂತರ ಈ ಹುರುಳಿಕಾಳನ್ನ ಹಾಕಿ ನಂತರ ಸ್ವಲ್ಪ ಸಾಲ್ಟ್ ಹಾಕಿ ಮುಚ್ಚಿಡಿ. ಒಂದು 20 ಮಿನಿಟ್ಸ್ ಮುಚ್ಚಿಡಿ. 20-30 ಮಿನಿಟ್ಸ್ ಆ ಹುರುಳಿಕಾಳು ಬೇಯೋವರೆಗೂ. ಅದು ಬೇಯೋವರೆಗೂ ನಾನಿಲ್ಲಿ ಒಂದು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಮುದ್ದೆಗೆ. ನಮ್ಮ ಕಡೆ ಹೆಂಗಂದರೆ ಸ್ವಲ್ಪ ರೈಸ್ ಹಾಕಿ ಆಮೇಲೆ ಹಿಟ್ಟು ಹಾಕ್ತಾರೆ. ಈ ವೆದರ್ಗೆ ಬಿಸಿ ಬಿಸಿ ಮುದ್ದೆ, ಹುರುಳಿಕಾಳು ಸಾಂಬಾರು ಸೂಪರಾಗಿರುತ್ತೆ. ಮುಚ್ಚಿಟ್ಟು 20 ಮಿನಿಟ್ಸ್ ಆಯಿತು. ಹೇಗಿದೆ ನೋಡೋಣ ಬನ್ನಿ. ಘಮ ಘಮ ಅಂತ ವಾಸನೆ ಬರ್ತಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರ್. ಮಾಡೋ ಅಷ್ಟರಲ್ಲಿ ನನ್ನ ಮಗ ಸ್ಕೂಲಿಂದ ಕರೆಕ್ಟಾಗಿ ಬಂದ. ನನ್ನ ಮಗನ ಕೇಳೋಣ ಹೇಗಿದೆ ಅಂತ. ಅಪ್ಪು ಎಟ್ಲೊಂದು ಅಪ್ಪು ಎಟ್ಲೊಂದೆ ಚಾರ ಎಟ್ಲೊಂದು ಬಾಂದೆ ಸೂಪರಾ. ತಿನ್ನು. ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಸ್ವಲ್ಪ ಸ್ಪೈಸಿಯಾಗಿ. ಇದು ಮುದ್ದೆಗಲ್ದಿರ ಅನ್ನಕ್ಕೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.